ಅಣ್ಣ, ಸಬ್ಜೆಕ್ಟ್ ವೆರಿ ಕ್ಲಿಯರ್. ಅವರದೇ ಸರ್ಕಾರ ಇದೆ, ಸಂಪೂರ್ಣ ಬಹುಮತದ ಸರ್ಕಾರ. ಅವರದೇ ಖಾಸಾ ವ್ಯಕ್ತಿನ ಇತ್ತೀಚೆಗೆ ಮುಖ್ಯಮಂತ್ರಿ ಮಾಡ್ಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಅಲ್ಲಿ ಇವರೇ ಪರಿಸರ ಸಂರಕ್ಷಣೆ ಮಾಡ್ತೀನಿ ಅಂತ ಹೇಳಿದವರು ಇಲ್ಲಿ ಯಾಕೆ ಬಿಡದಿನಲ್ಲಿ ಇರತಕ್ಕಂತ ವಾಸ್ತವಾಂಶದ ಅವ್ರಿಗೆ ಕೊರತೆ ಇದೆಯಾ, ಮಾಹಿತಿ ಕೊರತೆ ಇದೆಯಾ, ಅಥವಾ ಕೊರತೆ ಇದ್ದಂತ ಸಂದರ್ಭದಲ್ಲಿ ನಾವಾದ್ರೂ ಇವತ್ತು ತಿಳಿಸಬೇಕಾದಂತ ಜವಾಬ್ದಾರಿ ನಮ್ಮ ಮೇಲಿದೆ, ಅದನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದೀವಿ. ಇಷ್ಟೇ, ವೆರಿ ಸಿಂಪಲ್, ಬೇರೆ ಏನಿಲ್ಲ. ಇದ್ರ ಮಧ್ಯೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಂಜಣ್ಣ ಕನಕ್ಪುರಕ್ಕೆ ಹೋಗಿದ್ರು. ಕನಕ್ಪುರಕ್ಕೆ ಹೋದ್ ಬಂದಾಗ್ಲೆಲ್ಲ ಯಾರು ಭೂಮಿ ಕೊಡ್ಬೇಡ್ರಪ್ಪ, ಭೂಮಿ ಬೆಲೆ ಗಗನಕ್ಕೆ ಹೋಯ್ತದೆ, ನಿಮ್ಗೆ ಗೊತ್ತಿಲ್ಲ ಮುಂದಕ್ಕೆ ಏನಾಯ್ತದೆ, ಚಿನ್ನನು ಭೂಮಿ ಎಲ್ಲ ಒಂದೇ ಆಗೋಯ್ತದೆ, ಭೂಮಿ ಕೊಡ್ಬೇಡಿ ಅಂತ ಕನಕ್ಪುರ ಅವ್ರ ಸ್ವಂತ ಮತಕ್ಷೇತ್ರದಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲಿ ಯಾಕೆ ಮಲ್ತಾ ಇದ್ದವ್ರೆ? ಇಲ್ಲಿ ಆರವಳ್ಳಿಯವ್ರು ಏನ್ ಮಾಡವ್ರೆ, ಬಿಡದಿಯವ್ರು ಏನ್ ಮಾಡವ್ರೆ, ರಾಮನಗರದವ್ರು ಅನ್ಯಾಯ ಏನ್ ಮಾಡವ್ರೆ, ಮಾಗಡಿಯವ್ರ ಅನ್ಯಾಯ ಏನ್ ಮಾಡವ್ರೆ? ಇಲ್ಲಿ ಯಾಕೆ ಮಲತಾ ಇದ್ದವ್ರೆ? ಇಲ್ಲೂ ಅದೇ ರೈತರಲ್ವಾ ಇರೋದು, ಅವರು ಇದೇ ಜಿಲ್ಲೆಯವರಲ್ವಾ? ಬೇರೆ ನಾನು ರಾಜಕೀಯವಾಗಿ ಇನ್ನೇನು ಮಾತಾಡಲ್ಲ ಇವತ್ತು ನಾನು. ಯಾಕೆಂದ್ರೆ ಈಗ ಅವ್ರು ನೂತನವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸಮಯ ಕೊಡಬೇಕು, ನಾವು ಕೊಡೋಣ. ಆದ್ರೆ ಈ ವಿಚಾರದಲ್ಲಿ ನಾವು ಬಹಳ ಗಟ್ಟಿ ನಿಲುವಿಂದ ಇವತ್ತು ಹೊರಗಡೆ ಬಂದಿದ್ದೀವಿ. ಇವತ್ತಂತ ಅಲ್ಲ, ಇವತ್ತು ಬಹಳ ಗಟ್ಟಿ ನಿಲುವಿನಿಂದ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿನ್ನೆ ದಿನ ಸನ್ಮಾನ್ಯ ಕುಮಾರಣ್ಣ ಅವರು ಜೊತೆಯಲ್ಲಿ ಮಂಜಣ್ಣ ಅವರು ನಾವು ಎಲ್ಲ ಕೂತು ಚರ್ಚೆ ಮಾಡ್ಕೊಂಡಿದ್ದೇವೆ. ಕುಮಾರಣ್ಣ ಅವರ ಮಾರ್ಗದರ್ಶನ ಇದೆ, ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ. ನಮಗ್ ಗೊತ್ತಿದೆ, ಸರ್ಕಾರ ದಪ್ಪಚರ್ಮದ ಸರ್ಕಾರ. ಅಷ್ಟು ಸುಲಭವಾಗಿ ಇವರು ಬಗ್ಗುವಂತವರಾಗಿದ್ರೆ ಫೈನಲ್ ನೋಟಿಫಿಕೇಶನ್ ಹೊರಡಿಸ್ತಾ ಇರಲಿಲ್ಲ ಇವರು. ಆದ್ರೆ ಎಲ್ಲವನ್ನ ನಾವು ಮೆಟ್ ನಿಂತು ಜೀರ್ಣಿಸ್ಗಳ್ ಬಲ್ಲ ಅಂತಕ್ಕಂಥ ಅವರಲ್ಲಿ ಇರ್ತಕ್ಕಂಥ ಉದ್ದಡ್ತನ ಏನಿದೆ, ಬಹುಶಃ ಇದನ್ನ ಮಣಿಸ್ತಕ್ಕಂಥದ್ದಕ್ಕೆ ದೇಶದ ವ್ಯವಸ್ಥೆಯಲ್ಲಿ, ಕಾನೂನಿನ ಅಡಿಯಲ್ಲಿ, ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಮ್ಮೆಲ್ರಿಗೂ ಕೂಡ ಅತ್ಯಂತ ನಂಬಿಕೆನೂ ಇದೆ, ವಿಶ್ವಾಸವೂ ಇದೆ. ಹಾಗಾಗಿ ಒಂದು ಇಲ್ಲಿ ರೈತರಿಗೆ ನಾನು ಮನವಿ ಮಾಡ್ತಕ್ಕಂಥದ್ದು, ನಿನ್ನೆ ಮಂಜಣ್ಣ ನನಗೆ ಹೇಳ್ತಾ ಇದ್ರು, ನಾನು ಕೇಳಿದೆ ಅವತ್ತು ಇಡೀ ದಿನ ಓಡಾಡಿದಾಗ, ಯಾವ ಹಳ್ಳಿಗೆ ಹೋಗಿದ್ವನ, ಕೊನೆ ಹಳ್ಳಿಗೆ ಹೋಗಿದ್ವಿ, ಹಂಚಿಪುರಕ್ಕಿಂತ ಮುಂಚೆ ಕಾರಣ ಬನ್ಗಿರಿನೇ ಇರ್ಬೇಕು. ಅಲ್ಲಿ ನಮ್ಮ ಮಂಜಣ್ಣಂಗೆ ಕೇಳಿದೆ, ಯಾವ್ದು ಅಲ್ಲಿ ಮೂಲೆಯಲ್ಲಿ ನಿಂತಿರೋದು, ಅದು ರೈತ ಮುಖ ಕಾಣ್ತಾ ಇಲ್ವಲ್ಲ ಕಣ್ ಮಂಜಣ್ಣ ಅಂದೆ. ಇಲ್ಲ ನಿಖಿಲ್ ಅವರೇ, ಅವ್ರು ಇಲ್ಲಿ ಇರೋದು ಯಾಕೆ ಅಂದ್ರೆ, ಇಲ್ಲಿ ನಾವು ಇಲ್ಲದೆ ಇದ್ದಾಗ ಅಥವಾ ನಾವು ಬಂದು ಹೋದ್ಮೇಲೆ ರೈತರಿಗೆ ಕನ್ವಿನ್ಸ್ ಮಾಡೋದಕ್ಕೆ, ತಲೆ ತಿನ್ನೋದಕ್ಕೆ, ಎದುರಿಸೋದಕ್ಕೆ, ಬೆದರ್ಸೋದಕ್ಕೆ ಒಂದಷ್ಟು ಜನ ಏಜೆಂಟ್ಗಳು ತಯಾರಿ ಮಾಡ್ಕೊಂಡ್ಬಿಟ್ಟವ್ರು. ಇಲ್ಲಿ ಹೋಯ್ತಾ ಇದ್ದಂಗೆ ಅಯ್ಯೋ ಸ್ಟೇ ಆಗೋಯ್ತದೆ, ಅಯ್ಯೋ ನಿಮ್ ಭೂಮಿ ಹೊಟ್ಟೋಯ್ತದೆ, ಅಯ್ಯೋ ನೀವು ಲಕ್ಷಾಂತರ ರೂಪಾಯಿ ಸುರಿಬೇಕು, ಏನಣ್ಣ ಲಾಯರ್ ಅರ್ಧ ಜಮೀನ್ ಕೇಳ್ಬಿಡ್ತಾನೆ, ಎಲ್ಲ ಹೊಂಟೋಯ್ತದೆ, ಸುಮ್ನೆ ತಗೊಂಡೋಗ್ಬಿಡಿ, ಸರ್ಕಾರ ಏನೋ ಕೊಡ್ತಾರೆ ಕಣ್ಗೊತ್ಕೊಂಡ್ ತಗೊಂಡೋಗ್ಬಿಡಿ ಅಂತ ತಲೆ ಕೆಡಿಸೋದಕ್ಕೇನೆ ಒಂದು ದೊಡ್ಡ ವ್ಯವಸ್ಥಿತವಾದಂತ ಒಂದು ಸಂಚು ನಡೀತಾ ಇದೆ, ಒಂದು ದೊಡ್ಡ ಗ್ಯಾಂಗೇ ಇದೆ ಇದರಿಂದ. ಕೈ ಜೋಡಿಸಿ ಮನವಿ ಮಾಡ್ತೀನಣ್ಣ, ಇದು ನಿಮ್ಮ ಹೋರಾಟ ಅಲ್ಲ, ಇದು ರೈತರ ಪಕ್ಷ, ಇದು ನಮ್ಮ ಹೋರಾಟ. ದಯವಿಟ್ಟು ಧೈರ್ಯವಾಗಿರಿ. ಇಲ್ಲಿ ಯಾರು ಏನು ನೀವು ಅರ್ಧ ಎಕರೆ ಹೊಂಟೋಯ್ತದೆ, ಅದ್ಯಾರೋ ಲಾಯರ್ ಕೊಡ್ಬೇಕು, ಇನ್ಯಾವುದಕ್ಕೂ ಕೊಡ್ಬೇಕು, ಏನಿಲ್ಲ. ಪ್ರಾಜೆಕ್ಟ್ ಮೇಲೆ ಸ್ಟೇ ತಗೊಂಡ್ ಬರೋದಕ್ಕೆ ಏನ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಅದು ನೀನು ಹೆಚ್ಚಿಗೆ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ. ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನಾವು ಹೋರಾಟಕ್ಕೆ ತಯಾರಾಗಬೇಕು ಆಗ್ತೀವಿ. ಕಾರಣ ಮಂಜಣ್ಣಂಗೆ ಗೊತ್ತಿದೆ, 3,500 ಇಂದ 4,000 ತಕರಾರು ಅರ್ಜಿಗಳು, ಅಬ್ಜೆಕ್ಷನ್ಗಳು ಬಂದವು. ಆದ್ರೆ ಇಲ್ಲಿವರೆಗೂ ಅದು ಯಾವ್ದು ಸುಮ್ನೆ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಸೈಡ್ಗೆ ಬಿಸಾಕಿದ್ರು ಬಿಟ್ರೆ, ಅದಕ್ಕೆ ಯಾವುದೇ ರೀತಿ ಅವರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಹಾಗಾಗಿ ಕಾನೂನಿನ ಅಡಿಯಲ್ಲಿ ಜನತಾದಳ ಪಕ್ಷ, ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸೇರಿ ರೈತರಿಗೆ ಜಮೀನು ಉಳಿಸ್ಕೊಳ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಕಟ್ತೇವೆ.